ಹಲೋ ನಮಸ್ತೆ. ಡಾಕ್ಟರ್ ರಜನಿ ರಸಶಾಲೆಗೆ ಸ್ವಾಗತ. ನೀವು ಕೂಡ ತೂಕ ಜಾಸ್ತಿ ಇದ್ದೀರಾ ಮತ್ತು ಚರ್ಮದ ಕಾಂತಿ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ ನೋಡಿ. ಹಾಗಾದರೆ ಇಲ್ಲಿದೆ, ಇವತ್ತು ನಾನು ಒಂದು ರೆಸಿಪಿನ ತಗೊಂಡು ಬಂದಿದ್ದೀನಿ. ಅದೇನು ಅಂತ ನೋಡೋಣ ಆಯಿತಾ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಪುದೀನ, ನಿಂಬೆಹಣ್ಣು, ಚಿಯಾ ಸೀಡ್ಸು, ಕಲ್ ಸಕ್ಕರೆ, ಉಪ್ಪು, ಏಲಕ್ಕಿ ಮತ್ತು ಅರೇಬಿಯನ್ ಗಮ್ ಅಂದರೆ ಗೋಂದು ಕಟೀರ ಅಂತಲೇ ಕರೆಯುವಂಥ ಈ ಇಷ್ಟು ಐಟಮ್ಗಳು ಇದಕ್ಕೆ ಬೇಕು ಈ ಒಂದು ರೆಸಿಪಿಗೆ. ಮೊದಲಿಗೆ ನಾವು ಚಿಯಾ ಸೀಡ್ಸು ಮತ್ತು ಅರೇಬಿಯನ್ ಗಮ್ಮು ಇದನ್ನು ಇಡೀ ರಾತ್ರಿ ನೆನೆಸಿಟ್ಟಿರಬೇಕು. ಅದು ನೆನೆಸಿಟ್ಟಾದಮೇಲೆ ಅದ್ರ ನೆಕ್ಸ್ಟ್ ಡೇ ನಾವು ಇದನ್ನು ಈ ಒಂದು ರೆಸಿಪಿನ ನಾವು ರೆಡಿ ಮಾಡ್ಬೋದು. ಇದರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದಾದರೆ, ಇದು ಜೀರ್ಣಕ್ರಿಯೆ ಮತ್ತು ತೂಕ ಇಳಿಸೋದಕ್ಕೆ, ರಕ್ತದಲ್ಲಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸೋದಕ್ಕೆ, ಮತ್ತು ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಹಾಗೆ ಬಾಡಿನಲ್ಲಿ ಹೆಚ್ಚು ಉಷ್ಣಾಂಶವನ್ನು ನಿಯಂತ್ರಣ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಈ ಒಂದು ರೆಸಿಪಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ, ಈ ತೊಳೆದಿಟ್ಕೊಂಡಿರುವಂಥ ಒಂದು ಪುದೀನವನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ಅದು ಪೇಸ್ಟ್ ಮಾಡಿದ್ಮೇಲೆ ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿ ಸಿಪ್ಪೆ ತೆಗೆದು ಇಟ್ಕೋಬೇಕು. ಅದಾದಮೇಲೆ ಇದೆಲ್ಲನೂ ಕೂಡ ಒಂದು ಪಾತ್ರೆಗೆ ಹಾಕಬೇಕು. ಮೀನ್ಸ್ ಮೊದಲಿಗೆ ಅರೇಬಿಯನ್ ಗಮ್ಮು ಮತ್ತು ಚಿಯಾ ಸೀಡ್ಸ್ನ ನೆನೆಸಿರ್ತೀವಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು, ಅದಾದಮೇಲೆ ಅದಕ್ಕೆ ಪುದೀನ, ನಿಂಬೆಹಣ್ಣು ಮತ್ತು ಕಲ್ ಸಕ್ಕರೆ, ಏಲಕ್ಕಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಚಿಲ್ ವಾಟರು ಅಂದರೆ ತುಂಬ ಕೂಲಾಗಿರೋ ವಾಟರ್ನ ಮನೆಯಲ್ಲೇ ಇರುತ್ತೆ ಅದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟು, ಅದಾದಮೇಲೆ ಅದು ತುಂಬಾ ಕೂಲಾಗಿರೋ ವಾಟ್ರನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ಇದನ್ನು ನಾವು ಗೋಂದು ಆ್ಯಡ್ ಮಾಡೋದ್ರಿಂದ ಅಂದರೆ ಅರೇಬಿಯನ್ ಗಮ್ಮು ಇದನ್ನು ಆ್ಯಡ್ ಮಾಡಿರೋದ್ರಿಂದ ಕಂಟಿನ್ಯೂಸ್ ಆಗಿ ತಗೊಳ್ಳೋದು ತುಂಬ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ಚಿಯಾ ಸೀಡ್ಸ್ನ ಡೈಲಿ ತಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಗೋಂದನ್ನು ನೋಡಿಕೊಂಡು ತಗೋಬೇಕು, ಜಾಸ್ತಿ ತಗೋಬಾರ್ದು. ಅದು ಮತ್ತು ಇದರಿಂದ ಎಲ್ಲ ಏನೇನು ಉಪಯೋಗ ಮತ್ತು ಹೇಗೆ ಏನು ಅನ್ನೋದನ್ನು ಹೇಳಿದ್ದೀನಿ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಪ್ರತಿನಿತ್ಯ ನಿಮಗಾಗಿ ಒಂದೊಂದು ವಿಡಿಯೋ ಬರ್ತಾನೆ ಇರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ.